Please fasten your seat belt. ಸೀಟ್ ಬೆಲ್ಟ್ ಹಾಕೊಳ್ಳೋಣ. ಫುಲ್ ಬಿಡೋಣ. ಅದರಿಂದ ಏನು ಯೂಸ್ ಇದೆ? ಸೀಟ್ ಬೆಲ್ಟಿಂದ ತುಂಬ ಯೂಸ್ ಇದೆ. ಕರೆಕ್ಟಾಗಿ ಕೇಳಿಸ್ಕೊ. ಹೇಳೋಣ. ನಾವು ವೆಹಿಕಲ್ ಡ್ರೈವ್ ಮಾಡ್ಬೇಕಾದ್ರೆ ಸಡನ್ ಬ್ರೇಕ್ ಹಾಕಿದಾಗ ಅಥವಾ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ನೀನು ಫೇಸ್ ಹೋಗಿ ಹೈಪಿಗೆ ಇಟ್ಟಾಗಿ ನಿನ್ಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೀಗ ಕಾಸಸ್ ಆಫ್ ಡೆತ್ತು ಆಗ್ಬೋದು. ಮತ್ತು ಏರ್ ಬ್ಯಾಗ್ ಓಪನ್ ಆಗೋ ಟೈಮಲ್ಲಿ ಈ ಪ್ರೆಷರ್ ತುಂಬ ಇದ್ದು ನಿನ್ನ ಮುಖಕ್ಕೆ ಹೊಡೆದು ಅಲ್ಲೂ ಗಾಯ ಆಗೋ ಥರ ಚಾನ್ಸಸ್ಸು ಇರುತ್ತೆ. ಮತ್ತೀಗ ಸಡನ್ ಬ್ರೇಕ್ ಹಾಕೋದ್ರಿಂದ ವೆಹಿಕಲ್ ಇದು ಮಾಡೋದ್ರಿಂದ ನಿಮ್ಮದು ಮೋಷನ್ಸ್ ಎಲ್ಲ ಓಡೋದು. ಫ್ರಂಟ್ ಮೋಷನ್ಗೆ ಈ ಕಡೆ ಫ್ರಂಟ್ ಬ್ರೇಕಿಂಗ್ ಆಗ್ತಾಗ ಈ ಸೀಟ್ ಬೆಲ್ಟ್ ನಮ್ಗೆ ಅವಾಯ್ಡ್ ಆಗುತ್ತೆ. ಅಪ್ವರ್ಡ್ ಮೋಷನ್ ಬಂದಾಗ ಅಲ್ಲ ದಿಣ್ಣೆ ಲಂಪಲ್ಲಿ ಇದ್ದಾಗ ಕೆಳಗಡೆ ಬೆಲ್ಟ್ ನಮ್ಮನ್ನ ಹೋಲ್ಡ್ ಮಾಡುತ್ತೆ. ಯಾವುದೇ ಥರ ಮೋಷನಲ್ಲಿ ನಾವು ಬ್ರೇಕ್ ಹಾಕಿದ್ರು ಏನೇ ಮಾಡಿದ್ರು ಗಾಡಿ ಪಲ್ಟಿ ಆದ್ರೂ ಸೀಟ್ ಬೆಲ್ಟು ನಮ್ಮ ಸೀಟಲ್ಲಿ ಸ್ಟಿಫ್ ಆಗಿರುತ್ತೆ. ಮತ್ತೀಗ ನಾವು ಸೀಟ್ ಬೆಲ್ಟ್ ಹಾಕೋದ್ರಿಂದ ಟ್ರಾಫಿಕ್ ರೂಲ್ಸ್ನ ಫಾಲೋ ಅಪ್ ಮಾಡ್ದಂಗೆ ಆಗುತ್ತೆ. ಇಷ್ಟೆಲ್ಲ ಯೂಸ್ ಇದೆ ಆನಂದ. ಇಷ್ಟೆಲ್ಲ ಯೂಸ್ ಇದೆ ಅಣ್ಣ ಇದರಂತೆ. ನಾ ಇವಾಗಲೇ ಹಾಕ್ತೀನಿ ಅಣ್ಣ ಸೀಟ್ ಬೆಲ್ಟ್. ನಾನು ಹಾಕ್ಕೊಂತೀನಿ, ಬೇರೆಯವ್ರಿಗೆ ಹಾಕೋಕ್ಕೆ ಹೇಳ್ತೀನಿ ಅಣ್ಣ. ನೀನು ಹಾಕೋಬೇಕು, ಬೇರೆಯವ್ರಿಗೂ ಹಾಕೋಕ್ಕೂ ಹೇಳ್ಬೇಕು. ಹ್ಞೂ ಅಣ್ಣ. ಯಾಕಣ್ಣ ರೋಡಲ್ಲಿ ಜೀಬ್ರಾ ಕ್ರಾಸ್ ಹಾಕಿರ್ತಾರೆ? ಜೀಬ್ರಾ ಕ್ರಾಸ್ ವೆಹಿಕಲ್ ತುಂಬಾ ಜಾಸ್ತಿ ಇರ್ತಾರೆ. ಮೇನ್ ರೋಡಲ್ಲೆಲ್ಲ ಜೀಬ್ರಾ ಕ್ರಾಸ್ ಹಾಕಿರ್ತಾರೆ. ಯಾಕಂದ್ರೆ ಪಾದಚಾರಿಗಳು ಒಂದ್ ಕಡೆ ರೋಡಿಂದ ಇನ್ನೊಂದ್ ಕಡೆ ರೋಡ್ಗೆ ಸೇಫ್ ಪ್ಲೇಸ್ ಅಲ್ಲಿ ರೋಡ್ ಕ್ರಾಸ್ ಮಾಡಲಿ ಅಂತ. ವೆಹಿಕಲ್ ಅಲ್ಲಿ ಡ್ರೈವ್ ಮಾಡೋರು ಬರೋರಿಗೆ ಆ ಪ್ಲೇಸ್ ಅಲ್ಲಿ ಪಾದಚಾರಿಗಳು ಬರೋರ್ತಾರೆ ಸ್ಲೋ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಇರುತ್ತೆ. ನಾವು ಎಲ್ಲೇ ರೋಡ್ ಕ್ರಾಸ್ ಮಾಡಬೇಕಾದ್ರೂ ಜೀಬ್ರಾ ಕ್ರಾಸ್ ಅಲ್ಲೇ ರೋಡ್ ಕ್ರಾಸ್ ಮಾಡಬೇಕು. ಅಣ್ಣ ನಾನು ಇನ್ಮ್ಯಾಕೆ ಜೀಬ್ರಾ ಕ್ರಾಸ್ ಇದು ಫಾಲೋ ಮಾಡ್ತೀನಿ. ನೀನು ಮಾಡಬೇಕು, ಬೇರೆಯವ್ರಿಗೂ ಮಾಡ್ತೀನಿ.